ಮೊದಲನೇದಾಗಿ ಅಣ್ಣಮ್ಮ ದೇವಿಗೆ ನಮಸ್ಕಾರ ಹೇಳ್ತಾ, ಇವತ್ತು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇವತ್ತು ಅಣ್ಣಮ್ಮ ತಾಯಿ ನಮ್ಮ ಮನೆಗೆ ಒಲಿದು ಬಂದವಳೆ. ಹಾಗೆಯೇ ಇದನ್ನು ಸುಮಾರು 18 ವರ್ಷದಿಂದ ನಮ್ಮ ಅಣ್ಣಮ್ಮ ವಿಜಯವರು ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಅವ್ರ ಸ್ನೇಹಿತರೆಲ್ಲ ಅವ್ರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ತುಂಬ ವರ್ಷಗಳಿಂದ ಮಾಡ್ತಾಯಿದ್ದಾರಂತೆ. ನಮಗೂ ಈ ವರ್ಷ ದೇವತೆಗೆ ನಾವು ಪೂಜೆ ಮಾಡೋಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ. ಆ ಅಣ್ಣಮ್ಮ ವಿಜಯ್ ಮತ್ತು ಅವ್ರ ಟೀಮ್ ಅವ್ರಿಗೂ ನಾವು ಧನ್ಯವಾದ ಹೇಳ್ತಾ, ಮುಖ್ಯವಾಗಿ ಇವತ್ತು ನಮ್ಮ ಸಂಘಟಕರು ಏನಿದ್ದಾರೆ ಎಲ್ಲ ನೋಡ್ರಿ, ನಮ್ಮ ಸ್ನೇಹಿತರು, ನಮ್ಮ ವೆಲ್ ವಿಷರ್ಸು ಎಲ್ಲರೂ ಬಂದಿದ್ದಾರೆ. ಇವತ್ತು ನಮ್ಗೆ ಅದೇ ಖುಷಿ ಆಗ್ತಾಯಿದೆ. ಯಾಕಂದರೆ ಇದು ನಡೆದಿದೆ ಬೆಳಿಗ್ಗೆ 10 ಗಂಟೆಯಿಂದ. ನಮ್ಮ ಮನೆಗೆ ದೇವ್ರು ಬರುತ್ತೆ ಅಂತ ಗೊತ್ತಾಗಿದೆ ನಮ್ಗೆ 10-10ವರೆಗೆ ಗೊತ್ತಾಗಿರೋದು. ಅದರಲ್ಲೂ ನಮ್ಮ ಸ್ನೇಹಿತರು ಇಷ್ಟೊಂದು ಜನ ನಮ್ಮ ಮನೆಗೆ ಬಂದಿದ್ದಾರೆ. ನಮ್ಗೆ ಅದೇ ಸಂತೋಷ ಆಗ್ತಾಯಿದೆ. ನಾವು ಎಷ್ಟೋ ದಿವಸ ಮಾತಾಡ್ತಾಯಿದ್ದೋ, ನಾವೆಲ್ಲ ಫಂಕ್ಷನ್ ಮಾಡ್ತೀವಿ, ನಮ್ಮದೊಂದು ಸಂಘ ಇದೆ, ನಾಗರಭಾವಿ ನಾಗರಿಕ ಸ್ನೇಹ ಬಳಗ ಅಂತ. ನಾವೆಲ್ಲ ಫಂಕ್ಷನ್ ಮಾಡ್ತೀವಿ, ಅಣ್ಣಮ್ಮನ ಉತ್ಸವ ಮಾಡಬೇಕು ಅಂತ ಎಷ್ಟೊಂದು ಜನ ಮಾತಾಡ್ತಾಯಿದ್ರು. ಆದರೆ ನಮ್ಮ ಊರಿಗಿಂತ ಅಣ್ಣಮ್ಮ ಬಂದಿದೆ ಇವಾಗ. ನಮಗೆ ಅದಷ್ಟಕ್ಕೆ ಅದೇ ಒಲ್ದು ಬಂದಿದೆ. ನಮ್ಗೆ ಅದೇ ಸಂತೋಷ ಆಗುತ್ತೆ. ಎಲ್ಲರಿಗೂ, ಪ್ರತಿಯೊಬ್ಬರು ಇಲ್ಲಿ ಬಂದಿರೋಂಥ ಎಲ್ಲ ನನ್ನ ಸ್ನೇಹಿತರಿಗೂ ಮತ್ತು ಎಲ್ಲರಿಗೂ ಸಹ ನಾನು ಅಣ್ಣಮ್ಮ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ. ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಖಂಡಿತವಾಗಿ ಎಲ್ಲರೂ ಭಾಗವಹಿಸಬೇಕು. ಮುಖ್ಯವಾಗಿ ಏನಂತ ಅಂದರೆ ನೋಡಿ, ನಮ್ಮ ಸಂಸ್ಕೃತಿನ ನಾವು ಕಾಪಾಡಲೇಬೇಕು. ನಮ್ಮ ಸಂಸ್ಕೃತಿ ನಾವು ಕಾಪಾಡಲಿಲ್ಲ ಅಂದರೆ ನನ್ನ ಮಕ್ಕಳಿಗಾಗಲಿ ನನ್ನ ಮೊಮ್ಮಕ್ಕಳಿಗಾಗಲಿ ನಾವು ಹೇಳ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಈಗಲೂ ಎಷ್ಟೊಂದು ನಮ್ಮ ಸಂಸ್ಕೃತಿ ಮರ್ತೋಗಿದ್ದಾರೆ ಎಲ್ಲರೂ. ಯಾರಿಗೂ ಸಂಸ್ಕೃತಿ ಬೇಡ ಈಗ. ನೋಡಿ, ಇವಾಗ ಅಣ್ಣಮ್ಮ ವಿಜಯ್ ಅಂತ ಟೀಮ್ ಏನು ಮಾಡ್ತಾಯಿದ್ದಾರೆ, ಕಷ್ಟ ಬಿದ್ದಿಯವರು, ಅಂಥವ್ರಿಗೆ ನಾವೆಲ್ಲರೂ ಸಹಾಯ ಮಾಡಬೇಕು. ಪ್ರತಿಯೊಬ್ಬರು ಮುಂದೆ ಬಂದು ಅಂಥವ್ರು ಸಹಾಯ ಮಾಡಿದಾಗ ಅವರು ನೋಡಿ ಕೆಲಸ ಕಾರ್ಯ ಬಿಟ್ಟು ಮತ್ತೊಂದು ಮಾಡಿ ಒಂದು ದೇವತೆಗೋಸ್ಕರ ಅವರು ಸುಮಾರು ತಿಂಗಳಗಟ್ಟಲೆ ಕಷ್ಟ ಬೀಳ್ತಾರೆ. ಅವ್ರಿಗೋಸ್ಕರ ಮಾಡ್ತಾಯಿಲ್ಲ. ಇದು ಒಂದು ನಮ್ಮ ಪದ್ಧತಿ, ನಮ್ಮದು ಇರಬೇಕು. ನಮ್ಮ ಜನಕ್ಕೆ ಬಿಟ್ಕೊಟ್ಬಿಟ್ಟು ಹೋಗ್ಬೇಕಂತ ಕಷ್ಟ ಬಿದ್ದು ಮಾಡ್ತಾಯಿರ್ತಾರೆ. ಇಂಥವು ಎಲ್ಲೇ ಆಗಿರ್ಬೋದು, ಇಂಥದ್ದು ಮಾಡಿದಾಗ ನಮ್ಮ ಕೈಲಾದಂಥ ಸಹಾಯನ ಅವ್ರು ಮಾಡಿದಾಗ ಅವರು ಕೂಡ ಮುಂದೆ ಬಂದು ಇಂಥದ್ದು ಮಾಡೋಕ್ಕೆ ಅನುಕೂಲ ಆಗುತ್ತೆ. ಯಾಕಂದರೆ ಈಗಿನ ಜನರೇಷನ್ ಏನಂತಂದರೆ ಅವತ್ತು ದುಡಿಬೇಕು, ನಾನು ನನ್ನ ಮಕ್ಕಳಿಗೆ ನನ್ನ ಮೊಮ್ಮಕ್ಕಳಿಗೆ ಎತ್ತಿಡಬೇಕು ಅಂತಲೇ ಆಲೋಚನೆ ಮಾಡ್ತಾಯಿರ್ತಾರೆ. ಯಾವುದೇ ಒಂದು ಪಕ್ಕದ ಮನೆ ಫಂಕ್ಷನ್ ಆದ್ರೂ ಬರೋಲ್ಲ. ಇಲ್ಲಿ ನೋಡಿ, ನಮ್ಮ ಮನೆಗೆ ಫಂಕ್ಷನ್ ಅಂದಿದ್ದಷ್ಟು ಎಷ್ಟು ಸ್ನೇಹಿತರು ಬಂದಿದ್ದಾರೆ ಹುಡ್ಕೊಂಡು. ಈ ರೀತಿ ಇರಬೇಕು. ಮುಂದಿನ ಜನರೇಷನ್ಗೂ ಇದೇ ರೀತಿ ನಾವು ಹೇಳ್ಕೊಡ್ಬೇಕು. ಇಲ್ಲಾಂದರೆ ಅವ್ರ ಮನೆದಾಯಿತು ಅವ್ರದ್ದೇ ಆಯಿತು ಅಂತ ಇರುತ್ತೆ ಹೊರತು ಒಬ್ರಿಗೊಬ್ರು ಯಾರೂ ಬೇರೆಂಥದ್ದು ಬರೋದಿಲ್ಲ. ನೋಡಿ, ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವ್ರ ಟೀಮ್. ಪ್ರತಿಯೊಬ್ಬರಿಗೂ ನಾವು ಎಲ್ಲರ ಕಡೆಯಿಂದನೂ ನಾವು ಅವ್ರಿಗೆ ಎಲ್ಲ ವಿಷಯ ಹೇಳೋಕ್ಕೆ ಇಚ್ಛೆ ಪಡ್ತೀವಿ. ನಾವು ಹೌದು, ಸುಮಾರು 6 ದಿನಗಳ ಕಾಲ ಇವರು ಸುಮಾರು ನಾನಾ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಪ್ರತಿ ವರ್ಷವೂ 60, 100, 150 ದೇವ್ರಿಗೆ ಕಟ್ಟಿಸಿ ಅವರು ಪೂಜೆ ಮಾಡ್ತಾಯಿದ್ದಾರೆ. ಇಂಥ ವಿಶೇಷ ಕಾರ್ಯಕ್ರಮನ ಇಡೀ ಬೆಂಗಳೂರು ಜನ ಬಂದು ನೋಡಬೇಕು. ಪ್ರತಿಯೊಬ್ಬರು ಪಾಲ್ಗೊಳ್ಬೇಕು. ಅವಾಗಲೇ ಅವ್ರು ಮಾಡಿದ್ದಕ್ಕೂ ಸಾರ್ಥಕ ಆಗೋದು. ಯಾಕಂದರೆ ಅವ್ರು ಅಷ್ಟು ಕಷ್ಟ ಬಿದ್ದು ಅವ್ರ ಸಂಗಡಿಗರು ಅವರೆಲ್ಲ ನಿಂತ್ಕೊಂಡು ಮಾಡೋಂಥ ಟೈಮಲ್ಲಿ ಪ್ರತಿಯೊಂದು ಮನೆಯಿಂದನೂ ಹೋಗಿ ಅವ್ರಿಗೆ ಉತ್ತೇಜನ ಮಾಡಿದಾಗ ಅಂಥವ್ರನ್ನ ಬೇರೆ ಕಾರ್ಯಕ್ರಮ ಮಾಡೋಕ್ಕೆ ಬೇರೆ ಕಡೆ ಅವ್ರಿಗೆ ಉತ್ತೇಜನ ಸಿಗುತ್ತೆ. ಯಾಕಂದರೆ ಇದು ಬಂದುಬಿಟ್ಟು ನಾವು ಮಾಡ್ತಾ ಇರೋದು ಅವ್ರಿಗೋಸ್ಕರ ಅಲ್ಲ. ಇದು ಮಾಡ್ತಾ ಇರೋದು ನಮಗೋಸ್ಕರ, ನಮ್ಮ ಊರಿಗೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಹುಡುಗರು ಏನಿದ್ದಾರೆ ಅವ್ರಿಗೆ ಉತ್ತೇಜನ ಮಾಡಬೇಕಂದ್ರೆ ಏನು ಮಾಡಬೇಕು? ನಾವು ಮುಖ್ಯವಾಗಿ ನಾವು ಅವ್ರಿಗೆ ಸಹಕಾರ ಕೊಡಬೇಕು. ನಾವು ಅವ್ರಿಗೆ ಯಾವುದೇ ಕಾಲು ಅಂತ ಕೆಲಸ ಮಾಡೋಕ್ಕೆ ಹೋಗ್ಬೋದು. ಯಾಕಂದರೆ ನಾನಾ ರೀತಿ ಒಂದು ಫಂಕ್ಷನ್ ಅಂದಾದ್ಮೇಲೆ ನಾನಾ ರೀತಿ ಬರುತ್ತೆ. ಒಂದು ಮನೆಯದಾಗಲಿ ಇದ್ದಾದಮೇಲೆ ಇದು ಊರ ಕೆಲಸ ಅಂದಾದ್ಮೇಲೆ ಅದು ಬಂದೇ ಬರುತ್ತೆ. ನಮ್ಮ ಎಲ್ಲ ಸಂಘಟಕರಿಗೂ, ಎಲ್ಲ ವಿಜಿ ಟೀಮ್ ಅವ್ರಿಗೂ ನಾವು ಅದನ್ನೇ ಹೇಳ್ತೀವಿ. ನೀವು ದುಡಿ ಮಾಡ್ಬೇಕು, ನಾವೆಲ್ಲ ಇರ್ತೀವಿ ನಿಮ್ಮ ಜೊತೆ. ನಮ್ಮ ಕೈಲಾದಂಥ ಸಹಾಯ, ನಮ್ಮ ಶಿವಣ್ಣ ಆಗಿರ್ಬೋದು, ನಮ್ಮ ಮಂಜಣ್ಣ ಆಗಿರ್ಬೋದು, ನಮ್ಮ ಗೋಪಿಯವರು ಆಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಬಂದಿದ್ದಾರೆ ಇಲ್ಲಿ. ಎಲ್ಲರೂ ನಮ್ಮ ಅಪ್ಪು ಅವರು ಆಗಿರ್ಬೋದು, ಎಲ್ಲರೂ ಬಂದಿದ್ದಾರೆ. ಪ್ರತಿಯೊಬ್ಬರು ನಾವು ಅವ್ರ ಜೊತೆ ಇರ್ತೀವಿ. ನಾವು 100% ಅವ್ರಿಗೆ ಕೈಲಾದಂಥ ಸಹಾಯ ಮಾಡ್ಕೊಂಡು ಅವ್ರು ಎಷ್ಟು ವರ್ಷ ಫಂಕ್ಷನ್ ಮಾಡ್ತಾರೋ ಅಷ್ಟು ವರ್ಷ ನಾವು ನಾಗರಭಾವಿ ಜನ ಅವ್ರ ಜೊತೆ ಇರ್ತೀವಿ. ನಾವು ಈತ ನನಗೆ ಹೊಸ ಪರಿಚಯ. ಅಂದರೆ ಇದು ನಾನು 3ನೇ ಸಲ 4ನೇ ಸಲಿಂದ ನಾನು ಮೀಟ್ ಮಾಡ್ತಾಯಿದ್ದೀನಿ ಇವ್ರನ್ನ. ಇವರು ಫಂಕ್ಷನ್ ಮಾಡಿದ್ದು, ಇವರು ಈ ವರ್ಷ ಏನು ಏರುಪೇರುಗಳನ್ನು ನೋಡಿದ್ದಾರೆ, ಅದನ್ನು ನೋಡಾದ್ಮೇಲೆ ಕೆಲವರಿಗೆ ಅದು ಅರ್ಥ ಆಗುತ್ತೆ. ಅವರು ಯಾವ ರೀತಿ ಕಷ್ಟ ಅಲ್ಲಿ ಅನುಭವಿಸ್ತಾ ಇದ್ದಾರೆ. ಆದರೂ ಸಹ ಮಾಡಬೇಕು, ಒಂದು ಒಳ್ಳೆಯ ದೇವತೆ ಕಾರ್ಯಕ್ರಮ ಮಾಡಬೇಕು ಅಂತ ಮುಂದೆ ನಮಗೆ ಮುಂದೆ ಮತ್ತೊಂದು ಯಾವುದು ತಲೆಗೆ ಹಾಕಂದಿರ ಅವ್ರವ್ರ ಸ್ನೇಹಿತರು ಪ್ರತಿಯೊಬ್ಬರು ಸಹ ಎಲ್ಲರಿಗೂ ನಾನು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಮತ್ತು ಹಾಗೆಯೇ ಈ ದಿನದಿಂದ ನಾವು ನಾಗರಭಾವಿ ನಾಗರಿಕರ ವೇದಿಕೆ ನಮ್ಮದೇನಿದೆ, ನಮ್ಮದೊಂದು ಚಿಕ್ಕದು ನಾವು ನಮ್ಮೆಲ್ಲ ಸ್ನೇಹಿತರೆಲ್ಲ ಸೇರಿ ಒಂದು ಸಂಘ ರೀತಿ ಮಾಡಿದ್ದೀವಿ. ಅದರಲ್ಲಿ ಈತನೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಮೆಂಬರ್ ಆಗಿರ್ತಾರೆ. ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ಏನೇ ಆದರೂ ನಾವು ನಮ್ಮ ವಿಜಯಣ್ಣವ್ರನ್ನ ನಾವು ಕರಿತೀವಿ. ನೀವು ಅಷ್ಟೇ. ನಾವು ಇದ್ರ ಮುಖಾಂತರ ಏನು ಕೇಳ್ಕೊತೀವಿ ಅಂದರೆ, ನೋಡಿ, ಒನ್ಲಿ ರಾಜು ಇಲ್ಲ ಇಲ್ಲಿ ನಾಗರಭಾವಿಯಲ್ಲಿ. ನನಗೆ ಸುಮಾರು ಸ್ನೇಹಿತರು ಇದ್ದಾರೆ, ಪ್ರತಿಯೊಬ್ಬರು ಇದ್ದಾರೆ ಇಲ್ಲಿ. ನಮ್ಮ ಬಾರಾಮಣ್ಣ ಆಗಿರ್ಬೋದು, ನಮಗೆ ದೇವರಾಜ ಆಗಿರ್ಬೋದು, ಲಿಂಗೇಶ್ವರ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಭೇದ ಭಾವ ಯಾವುದೂ ಬೇಡ. ಯಾಕಂದರೆ ಇದು
ನೀವು ಮಾಡ್ತಾ ಇರೋದು ದೇವ್ರ ಕಾರ್ಯಕ್ರಮ. ಆದ್ದರಿಂದ ನೀವೆಲ್ಲರೂ ಸೇರಿ ಒಟ್ಟಿಗೆ ಕರ್ಕೊಂಡು ಹೋಗಿ ಎಲ್ಲರನ್ನೂ. ಎರಡು ರೀತಿ ಇರ್ತವೆ, ಅದರಲ್ಲಿ ನಾವು ಒಂದನ್ನೇ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆ ಒಂದನ್ನು ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡ್ಕೊಂಡ್ರೆ ನಿಮಗೆ ದೇವರು ಒಳ್ಳೇದು ಮಾಡ್ತದೆ. ನಾವು ಇದರಲ್ಲಿ ಅಣ್ಣಮ್ಮನ ಮುಂದೆ ನಿಂತ್ಕೊಂಡು ನಾವು ಈ ಮಾತು ಹೇಳ್ತಾ ಇದ್ದೀವಿ, ನಿಮ್ಮ ಜೊತೆ ಕೊನೆ ತನಕ ನಾವಿರ್ತೀವಿ. ನಮ್ಮ ಎಲ್ಲ ಸ್ನೇಹಿತರು ನಿಮ್ಮ ಜೊತೆಗೆ ಇರ್ತಾರೆ. ತುಂಬ ಹೋರಾಟ ಮಾಡಿದ್ದೀರಾ ಅನ್ಸುತ್ತೆ. ಸೊ ಇದ್ರ ಬಗ್ಗೆ ತಾವು ಹೇಳಿದಾರೆ ಸರ್, ಏನೆಲ್ಲ ಕಾರ್ಯಕ್ರಮ ಅಂದ್ಕೊಂಡಿದ್ರಿ, ಯಾವ ದಿವಸದವರು? ಬೆಂಗಳೂರಿಗೆ ಗ್ರಾಮ ದೇವತೆ, ಬೆಂಗಳೂರಿಗೆ ಅಧಿಪತಿ, ಬೆಂಗಳೂರಿನ ದೊಡ್ಡ ಮಹಾ ಕೆಂಪೇಗೌಡರು ಕಟ್ಟಿದಂಥ ಕೋಟೆಯಲ್ಲಿ ಮಹಾರಾಣಿ ಥರ ಬೆಂಗಳೂರಲ್ಲಿ ಮೆರಿತಾ ಇರೋ ಏಕೈಕ ವ್ಯಕ್ತಿ ಅಂದರೆ ಅದು ಬೆಂಗಳೂರು ನಗರ ದೇವತೆ ಅಣ್ಣಮ್ಮ ತಾಯಿ. ನಾವು ಅವಾಗಿಂದ ಏನೋ ಚಿಕ್ಕ ವಯಸ್ಸಲ್ಲಿ ಸುಮ್ಮನೆ ಮಾಡ್ಕೊಂಬಂದ್ವಿ ಅಂತ ಎಲ್ಲ ಅನ್ಕೊಬೋದು. ಈಗ ಹೇಳ್ತಾರಲ್ಲ ಶೋ ಕೊಡ್ತಾರೆ, ಶೋ ಮಾಡ್ತಾರೆ, ಅದಲ್ಲ. ನಮಗೇನೈತೆ ಅವಳ ಮೇಲೆ ಪ್ರಮಾಣ ಮಾಡಿ ಹೇಳ್ತೀವಿ. ನಾವು ವಾಲಂಟ್ರಿಗೆ ಮಾಡ್ತೀವಿ, ಯಾರು ಕೊಡಲಿ ಬಿಡಲಿ ಜನ ಸಹಾಯದಿಂದನೇ ಈ ಕಾರ್ಯಕ್ರಮ ನಡೀತಾ ಇರೋದು. ರಾಜಕಾರಣಿಗಳಿಂದಾಗಲಿ ಇನ್ನೊಂದೆಲ್ಲ ಇಲ್ಲ. ಈಗ ರಾಜವಣ್ಣ ಮೊನ್ನೆ ನಮಗೆ ಭಾಳ ದೊಡ್ಡ ಮಟ್ಟದ ಸಹಾಯ ಮಾಡಿದ್ರು. ನಾವು ಎಕ್ಸ್ಪೆಕ್ಟೇಷನ್ನು ಬೇರೆ ಇಟ್ಕೊಂಡು ಆದರೂ ನಮಗೆ ಸಹಕಾರ ಕೊಟ್ಟರು. ಆ ಸಹಕಾರಕ್ಕೆ ನಾವು ಯಾವಾಗಲೂ ಭದ್ರಾಗಿರ್ತೀವಿ. ಮತ್ತು ಅವ್ರಿಗೆ ನಾಗರಿಕರು ಏನಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ನಮ್ಮ ಸಮಿತಿ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತೀನಿ. ಮತ್ತು ನಾಳೆ ಇವತ್ತಿಂದ ಸ್ಟಾರ್ಟ್ ಕಾರ್ಯಕ್ರಮ ತುಂಬ ಜೋರಾಗಿದೆ. ಸಾಯಂಕಾಲ ಸುಗಮ ಸಂಗೀತ ಭಕ್ತಿಗೆ, ನಾಳೆ ಪ್ರತಿಂಗಿರಿ ಹೋಮ ಇದೆ, ತುಂಬ ದೊಡ್ಡ ಲೆವೆಲ್ ಹೋಮ ಇದೆ ನಾಳೆ ಸಂಜೆ. ಎಲ್ಲ ಭಕ್ತಾದಿಗಳು ಬರಬೇಕು. ಬೆಂಗಳೂರು ಮಹಾಜನತೆ ಈ ತಾಯಿ ಆಶೀರ್ವಾದ ಪಡಿಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ. ಒಟ್ಟಿನಲ್ಲಿ ಅಣ್ಣಮ್ಮ ತಾಯಿ ಬೆಂಗಳೂರಿಗೆ ಒಳ್ಳೇದು ಮಾಡಲಿ, ಮೇಯ್ನಾಗಿ ವಿಶೇಷವಾಗಿ ಮಕ್ಳಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ತಾಯಿ ಪ್ರಾರ್ಥನೆ ಮಾಡ್ಕೊಂಡು ಕಾಪಾಡ್ತೀನಿ. ನಾಗರಬಾವಿ 9th ಬ್ಲಾಕ್, ಅಣ್ಣಮ್ಮದೇವಿ ಸರ್ಕಲ್, ಗುಂಡ್ಲು ಮುನೇಶ್ವರ ದಂಡು ಮಾರಮ್ಮ ದೇವಸ್ಥಾನ ಸೇವಾ ಸಮಿತಿ ಟ್ರಸ್ಟ್. ಇವತ್ತು ಅಣ್ಣಮ್ಮ ದೇವರನ್ನು ಕರ್ಕೊಂಡು ಬಂದಿರೋದು ನಮ್ಮ ಮನೆಗೆ ತುಂಬ ಸಂತೋಷ ಆಗಿದೆ. ಇದೇ ಫಸ್ಟ್ ಟೈಮು ನಾವು ಅಣ್ಣಮ್ಮ ದೇವರನ್ನ ಮನೆಗೆ ತಗೊಂಬಂದಿರೋದು. ಅದು ಸಡನ್ನಾಗಿ ನಮಗೀಗ 10 ಗಂಟೆಲಿ ಫೋನ್ ಮಾಡಿ ಸರ್ಪ್ರೈಸಾಗಿ ಹೇಳಿದರು ದೇವ್ರ ಮನೆಗೆ ಬರ್ತಿದೆ ಅಂತ. ಇಮಿಡಿಯೇಟಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ತಗೊಂಬರಲ್ಲ ಅಂತ ಕೇಳಿದರು, ಬೇಡ ಅನ್ನೋದು ಬೇಡ ಅಂತ ಇಮಿಡಿಯೇಟಾಗಿ ಕರ್ಕೊಂಬನ್ನಿ ಅಂದರೆ ಸಡನ್ನಾಗಿ ಬಂದರು. ಈಗ ನಾವು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಜನ ನಮ್ಮ ಅಕ್ಕಪಕ್ಕ ಸ್ನೇಹಿತರುಗಳು ಯಾರಿದ್ದಾರೆ ಅವ್ರು ಎಲ್ಲರಿಗೂ ಇಮ್ಮಿಡಿಯೇಟಾಗಿ ಕಾಲ್ ಮಾಡಿ ವಿಷಯ ತಿಳಿಸಿದೆವು. ಇಷ್ಟು ಜನ ಬಂದಿದ್ದಾರೆ. ಇಷ್ಟು ಜನಕ್ಕೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಣ್ಣಮ್ಮ ತಾಯಿ ಇವತ್ತು ನಮ್ಮ ಮನೆಗೆ ಬಂದಿರೋದು ತುಂಬ ಸಂತೋಷ ಆಗಿದೆ. ಇದಕ್ಕೆ ಕಾರಣಕರ್ತರಾಗಂಥ ನಮ್ಮ ವಿಜಯಣ್ಣ ಅವರಿಗೆ ಧನ್ಯವಾದ ಹೇಳ್ತೀನಿ. ತುಂಬಾ ಸಂತೋಷ ಆಯಿತು ದೇವರು ನಮ್ಮ ಮನೆಗೆ ಬಂದಿದ್ದಕ್ಕೆ. ಇವತ್ತು ನಮ್ಮೆಲ್ಲ ಸ್ನೇಹಿತರು ಯಾರ್ಯಾರು ನಮ್ಮ ಮನೆಗೆ ಬಂದು ನಮ್ಗೆ ಸಹಕರಿಸ್ತಿದ್ದಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮೀಡಿಯಾದವ್ರಿಗೂ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅವ್ರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರಿಗೂ ಒಳ್ಳೆಯದಾಗಲಿ. ಈ ಒಂದು ಕಾರ್ಯಕ್ರಮ ಇದೆಯಲ್ಲ, ಒಂದು ಮನೆ ಕಾರ್ಯಕ್ರಮ ಮಾಡಬೇಕಾದ್ರೆ ತುಂಬ ಕಷ್ಟಪಡ್ತೀವಿ. ಆ ಥರ ಇರುವಾಗ ಸಾರ್ವಜನಿಕವಾಗಿ ಪಬ್ಲಿಕ್ಕಲ್ಲಿ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. 18 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅಂತಂದರೆ ಅವರು ನಮ್ಮ ಎಲ್ಲರಿಗೂ ಅವರ ಅಣ್ಣಮ್ಮ ತಾಯಿಯ ಆಶೀರ್ವಾದ ಇದೆ. ಈ ಆಶೀರ್ವಾದ ಎಲ್ರಿಗೂ ಇರಲಿ, ಒಳ್ಳೆಯದಾಗಲಿ ಅಂತ ನಾವು ಬಯಸ್ತೀವಿ. ನಗರ ದೇವತೆ ಅಣ್ಣಮ್ಮ, ಈ ನಗರ ದೇವತೆ ಅಣ್ಣಮ್ಮ ನಮ್ಮ ಬೆಂಗಳೂರಿಗೆ ಕೆಂಪೇಗೌಡರು ಸ್ಥಾಪನೆ ಮಾಡಿದ್ದು. ಈ ದೇವರು ಬೆಂಗಳೂರು ನಗರದಲ್ಲಿ ಎಲ್ರಿಗೂ ಒಳ್ಳೆಯದಾಗ್ತಾ ಇದೆ. ಪ್ರತಿ ವರ್ಷವೂ ನಾವು ಅಣ್ಣಮ್ಮ ದೇವರಿಗೆ ನಾವೆಲ್ಲ ಹೋಗ್ತಾನೆ ಇರ್ತೀವಿ. ಇದು ನಮ್ಮ ದೇವತೆ ಆಗಿರೋದ್ರಿಂದ ಈ ದಿನ ನಮ್ಮ ನಾಗರಬಾವಿಗೆ ಬಂದಿದೆ. ಅದರಲ್ಲೂ ನಮ್ಮ ರಾಜು ಅವ್ರ ಮನೆ ಒಳಗಡೆ ಬಂದು ಆಸೀನರಾಗಿದೆ ದೇವರು. ಅವ್ರಿಗೆಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ನಾಗರಿಕರ ಬಳಗ ಅಂತ ನಮ್ಮದಿದೆ. ಆ ಬಳಗದಲ್ಲಿ ನಾವು ಪ್ರತಿ ವರ್ಷ ಕೂಡ ಗಣೇಶ ಹಬ್ಬ ಮಾಡ್ತೀವಿ, ರಾಮನವಮಿ ಮಾಡ್ತೀವಿ. ಹೀಗೆ ಕೆಲವು ಹಬ್ಬಗಳನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇರ್ತೀವಿ. ಅದರಲ್ಲಿ ಮುಂಚೂಣಿಯಲ್ಲಿ ನಮ್ಮ ರಾಜು ಅವರು ಮತ್ತು ಅವರ ಶ್ರೀಮತಿಯವರು ಮತ್ತು ನಾವೆಲ್ಲ ಏನು ಒಂದು ಟೀಮ್ ಅಂತ ಮಾಡ್ಕೊಂಡಿದ್ದೇವೆ. ಅದು ಬಹಳ ಒಗ್ಗಟ್ಟಿನ ಟೀಮು. ಯಾವುದೇ ಕಾರ್ಯಕ್ರಮ ಆದರೂ ಎಲ್ಲರೂ ಸೇರಿಕೊಂಡು ಮಾಡ್ತೀವಿ. ಇದೇ ರೀತಿ ಎಲ್ಲರೂ ಸ್ನೇಹಿತರು ಯಾವುದೇ ಸಣ್ಣ ತಪ್ಪುಗಳಾದರೂ ಅದನ್ನು ಶ್ರಮಿಸ್ಕೊಂಡು ಒಟ್ಟಾಗಿ ನಾವು ಇರಬೇಕು ಅಂಥೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.